ಒಂದೊಂದಾಗಿ ಎಲ್ಲ ಆರೋಪಿಗಳ ಹೆಸರನ್ನ ಕರೀತಿದ್ದಾರೆ. ಆರೋಪಿಗಳ ಹೆಸರು ಕರೆದು ಹಾಜರಾತಿ ಖಚಿತಪಡಿಸಿಕೊಳ್ತಾ ಇದ್ದಾರಂತೆ ಜಡ್ಜ್. ಹಾಜರಾತಿ ಖಚಿತಪಡಿಸಿದ ಬಳಿಕ ಚಾರ್ಜ್ ಫ್ರೇಮ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಪವಿತ್ರ ಗೌಡ ಮೇಲೆ ದೋಷಾರೋಪ ಏನಿದೆ ಅನ್ನೋದನ್ನ ಓದ್ತಾ ಇದ್ದಾರಂತೆ ನ್ಯಾಯಾಧೀಶರು. ಎಲ್ಲ ಆರೋಪಿಗಳ 17 ಜನ ಆರೋಪಿಗಳ ಹೆಸರನ್ನ ಕರೆದಿದ್ದಾರೆ. ಎಲ್ಲರೂ ಹಾಜರಾತಿ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಒಬ್ರು ಆಬ್ಸೆಂಟ್ ಆಗಿದ್ರು ಕೂಡ ಇವತ್ತು ಚಾರ್ಜ್ ಫ್ರೇಮ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಈಗ ಸಿಗ್ತಿರುವಂತ ಅಪ್ಡೇಟ್, ಪವಿತ್ರ ಗೌಡ ಮೇಲಿನ ದೋಷಾರೋಪವನ್ನ ಓದ್ತಾ ಇದ್ದಾರೆ ಜಡ್ಜ್. ಪವಿತ್ರ ಗೌಡ ಮೇಲಿನ ದೋಷಾರೋಪವನ್ನ ಓದ್ತಾ ಇದ್ದಾರೆ. A1 ಆರೋಪಿಯಾಗಿರುವ ಪವಿತ್ರ ಗೌಡ ಪವಿತ್ರ ಗೌಡ ಮೇಲೆ ಏನೇನು ಸೆಕ್ಷನ್ಗಳು ಹಾಕಿದ್ದಾರೆ, ಆ ಸೆಕ್ಷನ್ ಏನು ಹೇಳುತ್ತೆ ಅಂತ ಹೇಳಿ ಅವರು ಓದ್ತಿದ್ದಾರೆ. ನಾನು ಓದಿ ಹೇಳುವಾಗ ನಿಮಗೇನಾದರೂ ಕೇಳಿಸದೇ ಇದ್ದರೆ ನನ್ನನ್ನು ಕೇಳಿ, ನಾನು ಮತ್ತೆ ಓದ್ತೀನಿ ಅಂತ ಜಡ್ಜ್ ಹೇಳಿದಾರಂತೆ. ನಿಮಗೆ ಕೇಳದೆ ಹೋದ್ರೆ ನನಗೆ ಹೇಳಿ ಮತ್ತೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಈ ಚಾರ್ಜ್ ಫ್ರೇಮ್ ಹಾಕುವ ಸಂದರ್ಭದಲ್ಲಿ ನ್ಯಾಯಾಧೀಶರು ಏನು ಓದಿ ಹೇಳ್ತಾರೋ ಅದು ಆರೋಪಿಗಳಿಗೆ ಗೊತ್ತಾಗಬೇಕು, ಆರೋಪಿಗಳಿಗೆ ಅದು ಕೇಳಿಸ್ಬೇಕಾಗುತ್ತೆ. ಹಾಗಾಗಿ ಜಡ್ಜ್ ದೋಷಾರೋಪವನ್ನ ಓದೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿರುವಂತ ದೋಷಾರೋಪ? ಚಾರ್ಜ್ ಶೀಟ್ ನಲ್ಲಿರುವಂತಹ ದೋಷಾರೋಪದ ಬಗ್ಗೆ ಓದಿ ಹೇಳ್ತಿದ್ದಾರೆ. ನಿಮ್ಮ ಮೇಲೆ ಇಂತಹ ದೋಷಾರೋಪ ಇದೆ, ನಿಮಗೆ ಈ ದೋಷಾರೋಪದಲ್ಲಿ ಇಂತಹ ಸೆಕ್ಷನ್ಗಳನ್ನ ಹಾಕಿದ್ದಾರೆ, ಈ ಸೆಕ್ಷನ್ಗಳು ಹಾಕೋದಕ್ಕೆ ಕಾರಣ ಇದು, ಈ ಸೆಕ್ಷನ್ಗಳಿಗೆ ಇಂತಹ ಶಿಕ್ಷೆ ಆಗುತ್ತೆ ಅಂತ ಹೇಳಿ ದೋಷಾರೋಪದ ಬಗ್ಗೆ ಓದಿ ಹೇಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಕೇಳಿಸ್ತಾ ಇದೆಯಾ ಓದ್ತಾ ಇರೋದು ಅಂತೇಳಿ ಅಲ್ಲಿದ್ದಂತ ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡಿದ್ದಾರಂತೆ ನ್ಯಾಯಾಧೀಶರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಆರಂಭ ಆಗಿದೆ ಪ್ರಕ್ರಿಯೆ, ಎಲ್ಲರ ಹಾಜರಾತಿಯನ್ನ ಖಾತ್ರಿಪಡಿಸಿಕೊಂಡಿದ್ದಾರೆ. ಪವಿತ್ರ ಗೌಡ ಮೇಲಿರುವಂತಹ ದೋಷಾರೋಪವನ್ನ ಕೂಡ ಓದಿ ಹೇಳ್ತಿದ್ದಾರೆ. ಈಗ ಪ್ರಕ್ರಿಯೆಗಳು ಹೇಗೆ ಸಾಗ್ತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಾ ಅಭಿಷೇಕ್? ನಾಗೇಂದ್ರ, ಈ ಸದ ಮಟ್ಟಿಗೆ ನೀವೇ ಹೇಳದಂತೆ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ಪ್ರಕರಣದ ಪ್ರಮುಖ ಆರೋಪಿತೆಯಾಗಿರುವ ಪವಿತ್ರ ಗೌಡರವರ ವಿರುದ್ಧ ಇರುವಂತ ಪ್ರಕರಣಗಳು ಅಥವಾ ಅವರು ಯಾವೆಲ್ಲ ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಪರಿಚಯವನ್ನ, ಯಾವೆಲ್ಲ ಸೆಕ್ಷನ್ಗಳು ಬರುತ್ತೆ ಅನ್ನೋ ಒಂದು ಪರಿಚಯವನ್ನ ಈಗ ಜಡ್ಜ್ ಓಪನ್ ಕೋರ್ಟ್ ಹಾಲ್ ನಲ್ಲಿ ಹೇಳ್ತಾ ಇರುವಂತದ್ದು. ಇಲ್ಲಿಗೆ ಪ್ರಮುಖವಾಗಿ ಒಂದೆರಡು ಅಪ್ಡೇಟ್ ನೋಡಬೇಕು ಅಂದ್ರೆ ಅಕ್ರಮ ಕೂಟ, ಅಕ್ರಮವಾಗಿ ಸೇರಿರುವಂತದ್ದು, ಒಳ ಸಂಚು ಅಂದ್ರೆ ಕಾನ್ಸ್ಪಿರಸಿ ಮಾಡಿರುವಂತದ್ದು, ಅಪಹರಣ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿರುವಂತದ್ದು, ಇದಿಷ್ಟರ ಜೊತೆಗೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಇಷ್ಟು ಒಂದು ಮ್ಯಾಕ್ರೋಸ್ಕೋಪಿಕ್ ಡೇಟಾವನ್ನ ನಾವು ತಿಳಿಸ್ತಾ ಇರುವಂತದ್ದು. ಇದಾದ ನಂತರ ಏನಾಗುತ್ತೆ ಅಂದ್ರೆ ಈ ಒಂದು ಚಾರ್ಜಸ್, ಈ ಒಂದು ಒಂದೊಂದಾಗಿ ಎಲ್ಲ ಆರೋಪಿಗಳ ಹೆಸರನ್ನ ಕರೀತಿದ್ದಾರೆ. ಆರೋಪಿಗಳ ಹೆಸರು ಕರೆದು ಹಾಜರಾತಿ ಖಚಿತಪಡಿಸಿಕೊಳ್ತಾ ಇದ್ದಾರಂತೆ ಜಡ್ಜ್. ಹಾಜರಾತಿ ಖಚಿತಪಡಿಸಿದ ಬಳಿಕ ಚಾರ್ಜ್ ಫ್ರೇಮ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಪವಿತ್ರ ಗೌಡ ಮೇಲೆ ದೋಷಾರೋಪ ಏನಿದೆ ಅನ್ನೋದನ್ನ ಓದ್ತಾ ಇದ್ದಾರಂತೆ ನ್ಯಾಯಾಧೀಶರು. ಎಲ್ಲ ಆರೋಪಿಗಳ 17 ಜನ ಆರೋಪಿಗಳ ಹೆಸರನ್ನ ಕರೆದಿದ್ದಾರೆ. ಎಲ್ಲರೂ ಹಾಜರಾತಿ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಒಬ್ರು ಆಬ್ಸೆಂಟ್ ಆಗಿದ್ರು ಕೂಡ ಇವತ್ತು ಚಾರ್ಜ್ ಫ್ರೇಮ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಈಗ ಸಿಗ್ತಿರುವಂತ ಅಪ್ಡೇಟ್, ಪವಿತ್ರ ಗೌಡ ಮೇಲಿನ ದೋಷಾರೋಪವನ್ನ ಓದ್ತಾ ಇದ್ದಾರೆ ಜಡ್ಜ್. ಪವಿತ್ರ ಗೌಡ ಮೇಲಿನ ದೋಷಾರೋಪವನ್ನ ಓದ್ತಾ ಇದ್ದಾರೆ. A1 ಆರೋಪಿಯಾಗಿರುವ ಪವಿತ್ರ ಗೌಡ ಪವಿತ್ರ ಗೌಡ ಮೇಲೆ ಏನೇನು ಸೆಕ್ಷನ್ಗಳು ಹಾಕಿದ್ದಾರೆ, ಆ ಸೆಕ್ಷನ್ ಏನು ಹೇಳುತ್ತೆ ಅಂತ ಹೇಳಿ ಅವರು ಓದ್ತಿದ್ದಾರೆ.
ನಾನು ಓದಿ ಹೇಳುವಾಗ ನಿಮಗೇನಾದ್ರೂ ಕೇಳಿಸದೇ ಇದ್ದರೆ ನನ್ನನ್ನು ಕೇಳಿ, ನಾನು ಮತ್ತೆ ಓದ್ತೀನಿ ಅಂತ ಜಡ್ಜ್ ಹೇಳಿದಾರಂತೆ. ನಿಮಗೆ ಕೇಳದೆ ಹೋದ್ರೆ ನನಗೆ ಹೇಳಿ, ಮತ್ತೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಈ ಚಾರ್ಜ್ ಫ್ರೇಮ್ ಹಾಕುವ ಸಂದರ್ಭದಲ್ಲಿ ನ್ಯಾಯಾಧೀಶರು ಏನು ಓದಿ ಹೇಳ್ತಾರೋ ಅದು ಆರೋಪಿಗಳಿಗೆ ಗೊತ್ತಾಗಬೇಕು, ಆರೋಪಿಗಳಿಗೆ ಅದು ಕೇಳಿಸ್ಬೇಕಾಗುತ್ತೆ. ಹಾಗಾಗಿ ಜಡ್ಜ್ ದೋಷಾರೋಪವನ್ನ ಓದೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿರುವಂತ ದೋಷಾರೋಪ? ಚಾರ್ಜ್ ಶೀಟ್ ನಲ್ಲಿರುವಂತಹ ದೋಷಾರೋಪದ ಬಗ್ಗೆ ಓದಿ ಹೇಳ್ತಿದ್ದಾರೆ. ನಿಮ್ಮ ಮೇಲೆ ಇಂತಹ ದೋಷಾರೋಪ ಇದೆ, ನಿಮಗೆ ಈ ದೋಷಾರೋಪದಲ್ಲಿ ಇಂತಹ ಸೆಕ್ಷನ್ಗಳನ್ನು ಹಾಕಿದ್ದಾರೆ, ಈ ಸೆಕ್ಷನ್ಗಳು ಹಾಕೋದಕ್ಕೆ ಕಾರಣ ಇದು, ಈ ಸೆಕ್ಷನ್ಗಳಿಗೆ ಇಂತಹ ಶಿಕ್ಷೆ ಆಗುತ್ತೆ ಅಂತ ಹೇಳಿ ದೋಷಾರೋಪದ ಬಗ್ಗೆ ಓದಿ ಹೇಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಪವಿತ್ರ ಗೌಡಗಷ್ಟೇ ಅಲ್ಲ, ಎಲ್ಲರಿಗೂ ಕೇಳಿಸ್ತಾ ಇದೆಯಾ ಓದ್ತಾ ಇರೋದು ಅಂತೇಳಿ ಅಲ್ಲಿದ್ದಂತ ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡಿದ್ದಾರಂತೆ ನ್ಯಾಯಾಧೀಶರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಆರಂಭ ಆಗಿದೆ ಪ್ರಕ್ರಿಯೆ, ಎಲ್ಲರ ಹಾಜರಾತಿಯನ್ನ ಖಾತ್ರಿಪಡಿಸಿಕೊಂಡಿದ್ದಾರೆ. ಪವಿತ್ರ ಗೌಡ ಮೇಲಿರುವಂತಹ ದೋಷಾರೋಪವನ್ನ ಕೂಡ ಓದಿ ಹೇಳ್ತಿದ್ದಾರೆ. ಈಗ ಪ್ರಕ್ರಿಯೆಗಳು ಹೇಗೆ ಸಾಗ್ತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಾ ಅಭಿಷೇಕ್? ನಾಗೇಂದ್ರ, ಈ ಸದ್ ಮಟ್ಟಿಗೆ ನೀವೇ ಹೇಳದಂತೆ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ಪ್ರಕರಣದ ಪ್ರಮುಖ ಆರೋಪಿತೆಯಾಗಿರುವ ಪವಿತ್ರ ಗೌಡರವರ ವಿರುದ್ಧ ಇರುವಂತ ಪ್ರಕರಣಗಳು ಅಥವಾ ಅವರು ಯಾವೆಲ್ಲ ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಪರಿಚಯವನ್ನ, ಯಾವೆಲ್ಲ ಸೆಕ್ಷನ್ಗಳು ಬರುತ್ತೆ ಅನ್ನೋ ಒಂದು ಪರಿಚಯವನ್ನ ಈಗ ಜಡ್ಜ್ ಓಪನ್ ಕೋರ್ಟ್ ಹಾಲ್ ನಲ್ಲಿ ಹೇಳ್ತಾ ಇರುವಂತದ್ದು. ಇಲ್ಲಿಗೆ ಪ್ರಮುಖವಾಗಿ ಒಂದೆರಡು ಅಪ್ಡೇಟ್ ನೋಡಬೇಕು ಅಂದ್ರೆ ಅಕ್ರಮ ಕೂಟ, ಅಕ್ರಮವಾಗಿ ಸೇರಿರುವಂತದ್ದು, ಒಳ ಸಂಚು ಅಂದ್ರೆ ಕಾನ್ಸ್ಪಿರಸಿ ಮಾಡಿರುವಂತದ್ದು, ಅಪಹರಣ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿರುವಂತದ್ದು, ಇದಿಷ್ಟರ ಜೊತೆಗೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಇಷ್ಟು ಒಂದು ಮ್ಯಾಕ್ರೋಸ್ಕೋಪಿಕ್ ಡೇಟಾವನ್ನ ನಾವು ತಿಳಿಸ್ತಾ ಇರುವಂತದ್ದು. ಇದಾದ ನಂತರ ಏನಾಗುತ್ತೆ ಅಂದ್ರೆ ಈ ಒಂದು ಚಾರ್ಜಸ್, ಈ ಒಂದು ಒಂದೊಂದಾಗಿ ಎಲ್ಲ ಆರೋಪಿಗಳ ಹೆಸರನ್ನ ಕರೀತಿದ್ದಾರೆ. ಆರೋಪಿಗಳ ಹೆಸರು ಕರೆದು ಹಾಜರಾತಿ ಖಚಿತಪಡಿಸಿಕೊಳ್ತಾ ಇದ್ದಾರಂತೆ ಜಡ್ಜ್. ಹಾಜರಾತಿ ಖಚಿತಪಡಿಸಿದ ಬಳಿಕ ಚಾರ್ಜ್ ಫ್ರೇಮ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಪವಿತ್ರ ಗೌಡ ಮೇಲೆ ದೋಷಾರೋಪ ಏನಿದೆ ಅನ್ನೋದನ್ನ ಓದ್ತಾ ಇದ್ದಾರಂತೆ ನ್ಯಾಯಾಧೀಶರು. ಎಲ್ಲ ಆರೋಪಿಗಳ 17 ಜನ ಆರೋಪಿಗಳ ಹೆಸರನ್ನ ಕರೆದಿದ್ದಾರೆ. ಎಲ್ಲರೂ ಹಾಜರಾತಿ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಒಬ್ರು ಆಬ್ಸೆಂಟ್ ಆಗಿದ್ರು ಕೂಡ ಇವತ್ತು ಚಾರ್ಜ್ ಫ್ರೇಮ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಈಗ ಸಿಗ್ತಿರುವಂತ ಅಪ್ಡೇಟ್, ಪವಿತ್ರ ಗೌಡ ಮೇಲಿನ ದೋಷಾರೋಪವನ್ನ ಓದ್ತಾ ಇದ್ದಾರೆ ಜಡ್ಜ್. ಪವಿತ್ರ ಗೌಡ ಮೇಲಿನ ದೋಷಾರೋಪವನ್ನ ಓದ್ತಾ ಇದ್ದಾರೆ. A1 ಆರೋಪಿಯಾಗಿರುವ ಪವಿತ್ರ ಗೌಡ. ಪವಿತ್ರ ಗೌಡ ಮೇಲೆ ಏನೇನು ಸೆಕ್ಷನ್ಗಳು ಹಾಕಿದ್ದಾರೆ, ಆ ಸೆಕ್ಷನ್ ಏನು ಹೇಳುತ್ತೆ ಅಂತ ಹೇಳಿ ಅವರು ಓದ್ತಿದ್ದಾರೆ. ನಾನು ಓದಿ ಹೇಳುವಾಗ ನಿಮಗೇನಾದ್ರೂ ಕೇಳಿಸದೇ ಇದ್ದರೆ ನನ್ನನ್ನು ಕೇಳಿ, ನಾನು ಮತ್ತೆ ಓದ್ತೀನಿ ಅಂತ ಜಡ್ಜ್ ಹೇಳಿದಾರಂತೆ. ನಿಮಗೆ ಕೇಳದೆ ಹೋದ್ರೆ ನನಗೆ ಹೇಳಿ, ಮತ್ತೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಈ ಚಾರ್ಜ್ ಫ್ರೇಮ್ ಹಾಕುವ ಸಂದರ್ಭದಲ್ಲಿ ನ್ಯಾಯಾಧೀಶರು ಏನು ಓದಿ ಹೇಳ್ತಾರೋ ಅದು ಆರೋಪಿಗಳಿಗೆ ಗೊತ್ತಾಗಬೇಕು, ಆರೋಪಿಗಳಿಗೆ ಅದು ಕೇಳಿಸ್ಬೇಕಾಗುತ್ತೆ. ಹಾಗಾಗಿ